ಅನೇಕರು ಹಿಂದೆನೂ ಮತ್ತು ಅವರವರೆಗೂ ಕೂಡ ಭಾಳ ಅಭಿವೃದ್ಧಿ ಮಾಡಿದ್ದಾರೆ. ಅವರ ಈ ಟರ್ಮಲ್ಲೂ ಕೂಡ ಅವರನ್ನು ಕೂಡ ನಮಗೆ ಎಲ್ಲರಿಗೂ ಗೊತ್ತಿದ್ದಾರೆ. ನಿಮ್ಮ ರಿಪೋರ್ಟ್ ಕಾರ್ಡ್ ಮೂಲಕ ಎಲ್ಲ ಹಂಚ್ಕೊಂಡಿದ್ದಾರೆ, ಎಷ್ಟೊಂದು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಒಂದು ಒಳ್ಳೆಯ ಅಡಿಪಾಯ ನೆಟ್ಟಿದ್ದಾರೆ ಮೈಸೂರಿಗೆ. ಅದನ್ನು ಕೂಡ ಮುಂದುವರಿತೀವಿ. ಅವರ ಸಹಾಯ ಯಾವಾಗಲೂ ಬೇಕಾಗಿದೆ. ಮಾಡಿರೋ ಕೆಲಸನೂ ಕೂಡ ಮುಂದುವರಿತೀವಿ. ಅಂತ ಕಾಲಘಟ್ಟದಲ್ಲಿ ತಾವು ಒಳಗಡೆ ಬರ್ತಾ ಇದ್ದೀರಾ, ತಮ್ಮ ಕಾನ್ಫಿಡೆನ್ಸ್ ಇದೆ ಅಂತ ಯಶಸ್ವಿ ಆಗ್ತೀರಾ ಅಂತೇಳಿ. ಯಾಕಂದ್ರೆ ಈ ಕಾಲಘಟ್ಟದಲ್ಲಿ ಸಾಕಷ್ಟು ಜನ ನಮ್ಗೆ ರಾಜಕೀಯ ಸವಾಸನೆ ಬೇಡ ಅಂತೇಳಿ ದೂರ ಸರಿಯುವಂತ ಕಾಲಘಟ್ಟ ಇದು. ಅದು ಚಾಲೆಂಜ್ ಇದೆ ಅಂತ ನಾವು ದೂರ ಹೋಗೋಕ್ಕಾಗಲ್ಲ. ಯುದ್ಧದಲ್ಲಿ ನಾವು ಸಿದ್ಧರಾಗಿರಬೇಕು ಯಾವಾಗಲೂ. ಅದೇ ರೀತಿ ಇವಾಗ ರಾಜಕೀಯ ಮೂಲಕನೇ ಇವಾಗ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಬೇಕಾಗುತ್ತೆ. ಅದು ಕಷ್ಟ ಅಂತ ಹೇಳಿ ನಾವು ಭಾಗವಹಿಸಲ್ಲ ಅಂತ ಹೇಳೋದು ನನ್ನ ಪ್ರಕಾರ ತಪ್ಪು. ಕಷ್ಟ ಇದ್ದರೂ ಕೂಡ ನಾವು ಅದರಲ್ಲಿ ಆ ಕ್ಷೇತ್ರಕ್ಕೆ ಬಂದು ಎಲ್ಲರೂ ಜೊತೆಗೆ ತಗೊಂಡು ಒಂದು ಒಗ್ಗಟ್ಟಿನಲ್ಲಿ ಎಲ್ಲ ಹೋಗಿ ನಮ್ಮ ಸಮಸ್ಯೆಗಳನ್ನು ಪರಿಹರಿಸಿ ಅದು ನಿಜವಾದ ಅಭಿವೃದ್ಧಿಯನ್ನು ತರೋದು ನನಗೆ ಸೂಕ್ತ ಅಂತ. ಅನೇಕರು ಹಿಂದೆನೂ ಮತ್ತು ಅವರವರೆಗೂ ಕೂಡ ಭಾಳ ಅಭಿವೃದ್ಧಿ ಮಾಡಿದ್ದಾರೆ. ಅವರ ಈ ಟರ್ಮಲ್ಲೂ ಕೂಡ ಅವರನ್ನು ಕೂಡ ನಮಗೆ ಎಲ್ಲರಿಗೂ ಗೊತ್ತಿದ್ದಾರೆ. ನಿಮ್ಮ ರಿಪೋರ್ಟ್ ಕಾರ್ಡ್ ಮೂಲಕ ಎಲ್ಲ ಹಂಚ್ಕೊಂಡಿದ್ದಾರೆ, ಎಷ್ಟೊಂದು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಒಂದು ಒಳ್ಳೆಯ ಅಡಿಪಾಯ ನೆಟ್ಟಿದ್ದಾರೆ ಮೈಸೂರಿಗೆ. ಅದನ್ನು ಕೂಡ ಮುಂದುವರಿತೀವಿ. ಅವರ ಸಹಾಯ ಯಾವಾಗಲೂ ಬೇಕಾಗಿದೆ. ಮಾಡಿರೋ ಕೆಲಸನೂ ಕೂಡ ಮುಂದುವರಿತೀವಿ. ಅಂತ ಕಾಲಘಟ್ಟದಲ್ಲಿ ತಾವು ಒಳಗಡೆ ಬರ್ತಾ ಇದ್ದೀರಾ, ತಮ್ಮ ಕಾನ್ಫಿಡೆನ್ಸ್ ಇದೆ ಅಂತ ಯಶಸ್ವಿ ಆಗ್ತೀರಾ ಅಂತೇಳಿ. ಯಾಕಂದ್ರೆ ಈ ಕಾಲಘಟ್ಟದಲ್ಲಿ ಸಾಕಷ್ಟು ಜನ ನಮ್ಗೆ ರಾಜಕೀಯ ಸವಾಸನೆ ಬೇಡ ಅಂತೇಳಿ ದೂರ ಸರಿಯುವಂತ ಕಾಲಘಟ್ಟ ಇದು. ಅದು ಚಾಲೆಂಜ್ ಇದೆ ಅಂತ ನಾವು ದೂರ ಹೋಗೋಕ್ಕಾಗಲ್ಲ. ಯುದ್ಧದಲ್ಲಿ ನಾವು ಸಿದ್ಧರಾಗಿರಬೇಕು ಯಾವಾಗಲೂ. ಅದೇ ರೀತಿ ಇವಾಗ ರಾಜಕೀಯ ಮೂಲಕನೇ ಇವಾಗ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಬೇಕಾಗುತ್ತೆ. ಅದು ಕಷ್ಟ ಅಂತ ಹೇಳಿ ನಾವು ಭಾಗವಹಿಸಲ್ಲ ಅಂತ ಹೇಳೋದು ನನ್ನ ಪ್ರಕಾರ ತಪ್ಪು. ಕಷ್ಟ ಇದ್ದರೂ ಕೂಡ ನಾವು ಅದರಲ್ಲಿ ಆ ಕ್ಷೇತ್ರಕ್ಕೆ ಬಂದು ಎಲ್ಲರೂ ಜೊತೆಗೆ ತಗೊಂಡು ಒಂದು ಒಗ್ಗಟ್ಟಿನಲ್ಲಿ ಎಲ್ಲ ಹೋಗಿ ನಮ್ಮ ಸಮಸ್ಯೆಗಳನ್ನು ಪರಿಹರಿಸಿ ಅದು ನಿಜವಾದ ಅಭಿವೃದ್ಧಿಯನ್ನು ತರೋದು ನನಗೆ ಸೂಕ್ತ ಅಂತ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.